ಬಗ್ಗೆ ನಮ್ಮ ಮೊದಲ ವಿಡಿಯೋದಲ್ಲಿ ನಾನು ವಿವರಿಸಿದ್ದೇನೆ. ಈಗ 14ನೇ ಪ್ರಶ್ನೆಯನ್ನು ನೋಡೋಣ. 14ನೇ ಪ್ರಶ್ನೆಯಲ್ಲಿ 10 ಮತ್ತು 250ರ ನಡುವಿನ 4ರ ಗುಣಕಗಳ ಸಂಖ್ಯೆ ಎಷ್ಟು? 4ರ ಗುಣಕಗಳು ಅಂದ್ರೆ 4ರಿಂದ ಭಾಗವಾಗುವಂತಹ ಸಂಖ್ಯೆಗಳು. ಈಗಿನ 10 ಇದೆ. 10 4ರಿಂದ ಭಾಗವಾಗುತ್ತಾ? ಇಲ್ಲ. 11 ಹೋಗೋದಿಲ್ಲ. ಹಾಗಿದ್ದರೆ ಭಾಗವಾಗುವಂತ ಸಂಖ್ಯೆ 12. ಯಾಕಂದ್ರೆ 4 ಮೂರಲೇ 12. ನಮ್ಮ ಮೊದಲ ಪದ ಏನಿದೆ 12. ಮುಂದಿನ ಪದ 4ರ ಬಗ್ಗೆ ಹೇಳ್ತಾ ಹೋಗಿ. 4 ಮೂರಲೇ 12, 4 ನಾಲ್ಕಲೇ 16. ಸೊ ಎಲ್ಲಿವರೆಗೂ? 250ರವರೆಗೂ. ನೋಡಿ, 250 ಅನ್ನೋದು ಇದು 4ರಿಂದ ಭಾಗ ಹೋಗುತ್ತಾ? ಚೆಕ್. 250 4ರಿಂದ ಭಾಗಿಸಿದ್ವಿ. ಸೊ ಈ 4ರಿಂದ ಭಾಗಿಸಿದಾಗ ಏನ್ ಸಿಗುತ್ತೆ? ಇಲ್ಲಿ 4 6ಲೇ 24. ಸೊ ಎಷ್ಟು ಉಳಿದಿಲ್ಲ? 1 ಉಳಿದು. ಸೊ ಮತ್ತೆ 0, 4 2ಲೇ 8. ಶೇಷ ಎಷ್ಟು ಬರ್ತಾ ಇದೆ? 2 ಬರ್ತಾ ಇದೆ. ಶೇಷ ಅನ್ನೋದೇನಿದೆ? ಹೆಚ್ಚಿಗೆ ಉಳಿದಿರುವಂತದ್ದು. ಅಂದ್ರೆ 250ರಲ್ಲಿ ಎಷ್ಟು ಉಳಿತಾ ಇದೆ? ಎಕ್ಸ್ಟ್ರಾ 2 ಉಳಿತಾ ಇದೆ. ಆ 2ಅನ್ನು ಕಳೆದು ಬಿಡಿ. 4ರಲ್ಲಿ ಕಳೆದು ಬಿಟ್ರೆ 250 ಮೈನಸ್ 2ಅನ್ನು ಕಳೆದು ಬಿಟ್ರೆ 248. ಈ 248 ಅನ್ನೋದೇನಿಲ್ಲ ನಮ್ಮ 4ರ ಗುಣಕ. ಸೊ ನಮ್ಮ ಕೊನೆಯ ಪದ ಏನ್ ಬಂದಿಲ್ಲ? 248. ಸೊ ಈ 248 ಮತ್ತು ಈ 1ನೇ ಪದ ಇದೆ, ಕೊನೆಯ ಪದ ಅಂತ ತಿಳ್ಕೊಳ್ಳೋಣ. ಇದನ್ನ 2ನೇ ಪದ ಅಂತ ತಿಳ್ಕೊಳ್ಳೋಣ. ನಮ್ಮ ಸಾಮಾನ್ಯ ವ್ಯತ್ಯಾಸ ಏನಾಗುತ್ತೆ ನೋಡಿ. 4ರಿಂದ ಭಾಗ ಹೋಗುತ್ತೆ ಅಂತಂದ್ರೆ ನಮ್ದು ಸಾಮಾನ್ಯ ವ್ಯತ್ಯಾಸನು 4ಕ್ಕೆ ಬರುತ್ತೆ. ಚೆಕ್ ಮಾಡೋಣ. ನಮ್ದು ಎ ಏನಾಗ್ತಿಲ್ಲ? 12. ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟಾಗುತ್ತಿಲ್ಲ? 16 ಮೈನಸ್ 12. ಇದು ಸಹ 4. ಸೊ ಈಗ ನಾವೇನ್ ಮಾಡಬೇಕು? SN ಅಂದ್ರೆ ಗುಣಕಗಳ ಸಂಖ್ಯೆ. ಅಂದ್ರೆ ನಮ್ಮ ಇದ್ರ ಸಮಾಂತರ ಶ್ರೇಣಿಯ ಪದದ ಅರ್ಥ ಪದಗಳ ಸಂಖ್ಯೆ. ಸೊ ಪದಗಳ ಸಂಖ್ಯೆ ಅಂತಂದ್ರೆ n ಕಂಡುಹಿಡಿಯಬೇಕು. ಈ ಲಾಸ್ಟ್ ನಂಬರ್ ಇದೆ ನಾವು AN ಇದು 248. ಸೊ ನಮ್ಮ AN ಸೂತ್ರದಲ್ಲಿ ಹಾಕೋಣ. A ಪ್ಲಸ್ n ಮೈನಸ್ 1 ಇಂಟು b. ಏನಿದೆ? 248 ಇದೆ. ಈಕ್ವಲ್ ಟು A ಎಷ್ಟಿದೆ? 12 ಪ್ಲಸ್ n ಗೊತ್ತಿಲ್ಲ, d 4 ಇದೆ. ಓಕೆ. ಸೊ ಈ 12 ಬಂದ್ರೆ 248 ಮೈನಸ್ 12 ಈಕ್ವಲ್ ಟು n ಮೈನಸ್ 1 ಇಂಟು 4. ಸೊ 248ರಲ್ಲಿ 12 ಅಂದ್ರೆ 236. ಈ 4ಅನ್ನ ನಾನು ಈಗ ತಿಳ್ಕೊಂಡು ಬರ್ತೀನಿ. ಇದು ಭಾಗಾಕಾರ ಆಗುತ್ತೆ. ಸೊ ನಮ್ಗೆ ಏನ್ ಸಿಗುತ್ತೆ ನೋಡಿ? 4 ಒಂದಲೇ 4 5ಲೇ 4 5ಲೇ 20, 3 ಉಳಿತು 36 ಆಯ್ತು. 4 9ಲೇ 36. ಸೊ ಈ ಮೈನಸ್ 1 ಇದೆ. ಆ ಮೈನಸ್ 1 ಈ ಕಡೆ ಹೊಂಟಂದ್ರೆ ಏನಾಗುತ್ತೆ ನಮಗೀಗ? ಇಲ್ಲಿ 59 ಬಂದ್ಬಿಟ್ಟು ಆ ಮೈನಸ್ 1 ಈ ಕಡೆ ಬಂದ್ಬಿಟ್ರೆ 1 ಪ್ಲಸ್ 1 ಆಗುತ್ತೆ. n ಈಕ್ವಲ್ ಟು ಎಷ್ಟು ಬಂತು ಈಗ? n ಈಕ್ವಲ್ ಟು 59 ಪ್ಲಸ್ 1. ನಮ್ಮ ಉತ್ತರ 60. ಸೊ ಎಷ್ಟು ಗುಣಕಗಳದಾವು? 60 ಗುಣಕಗಳದಾವು. ನೀವು ಅಲ್ಲಿ ಒಂದು ವಾಕ್ಯವಾಗಿ ಬರೆಯಿರಿ. ರಿಸಲ್ಟ್ ಬರೀಬೇಕಾಗುತ್ತೆ ನಾವು. ಸೊ 10 ಮತ್ತು 250 ನಡುವಿನ 4ರ ಗುಣಕಗಳ ಸಂಖ್ಯೆ 60 ಅಂತ ನೀವು ಬರೀಬೇಕಾಗುತ್ತೆ. 15ನೇ ಪ್ರಶ್ನೆಯಲ್ಲಿ n ನ ಯಾವ ಬೆಲೆಗೆ ಈ ಎರಡೂ ಶ್ರೇಣಿಗಳ n ನೇ ಪದ ಸಮನಾಗಿರುತ್ತದೆ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ನಾವೇನ್ ಕಂಡುಹಿಡಿಯಬೇಕಂತಂದ್ರೆ ಮೊದಲಿಗೆ ಎರಡೂ ಶ್ರೇಣಿಗಳ AN ಅನ್ನು ಕಂಡುಹಿಡಿಯೋಣ. ಆ ANಗಳು ಎರಡು ಸಮನಾಗಿರ್ತಾವೆ ಯಾವಾಗ ಅನ್ನೋದನ್ನ ಆ ಪದವನ್ನು ನಾವು ಕಂಡುಹಿಡಿಯಬೇಕು. ನೋಡೋಣ. ಇಲ್ಲಿ 1ನೇ ಶ್ರೇಣಿ ಅಂತ ತಗೊಳ್ತೀನಿ. 1ನೇ ಶ್ರೇಣಿಯಲ್ಲಿ ಇದೆ 63, 65, 67 ಇದೆ. ಸೊ ಇಲ್ಲಿ ನಮಗೆ A ಸಿಕ್ತು 63. D ಎಷ್ಟು ಬರ್ತದೆ? 65 ಮೈನಸ್ 63 ಅಂತಂದ್ರೆ ನಮಗೆ 2 ಸಿಗ್ತಾ ಇದೆ. ಇದರ n ಪದವನ್ನು ನೋಡೋಣ. ಈಗ n ಗೊತ್ತಿಲ್ಲ, ಅದನ್ನ n ರೂಪದಲ್ಲಿನೇ ಬರೆಯಬಹುದು.
an ಸೂತ್ರ ಏನು ನಮ್ದು a plus n minus 1 into d. ಸೊ a ಏನಿದೆ 63 ಪ್ಲಸ್ n ಗೊತ್ತಿಲ್ಲ ಅದನ್ನ ಅದೇ ತರ ಇಡೋಣ n minus 1 d ಗೊತ್ತಿದೆ 2. ಸೊ ಈಗ 63 ಪ್ಲಸ್ 2 into n 2n ಮೈನಸ್ ಇಲ್ಲಿ ನೋಡಿ ಮೈನಸ್ ಇದೆ ಮೈನಸ್ ಪ್ಲಸ್ ಮೈನಸ್ 2 ಅಂದ್ರೆ 2. ಸೊ 63 ರಲ್ಲಿ 2 ಅಂದ್ರೆ 61 ಪ್ಲಸ್ 2n. ಸೊ ಇದು n ಪದ. ಯಾವ n ಪದ? ಒಂದನೇ ಶ್ರೇಣಿಯ n ಪದ. ಅದೇ ರೀತಿ ನಾವೀಗ ಎರಡನೇ ಶ್ರೇಣಿಯ n ಪದ ಕಲಿಯೋಣ. ಎರಡನೇ ಶ್ರೇಣಿಯಲ್ಲಿ ಏನಿದೆ 3 ಇದೆ. ಇನ್ನು ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಎರಡನೇ ಪದದಲ್ಲಿ ಒಂದನೇ ಪದ ಕಲಿಯೋಣ. 10 ಮೈನಸ್ 3 7. ಸೊ ಇದರ n ಪದ ಏನಾಗುತ್ತೆ? an equal to a plus n minus 1 into d. a ಏನಿದೆ ಇಲ್ಲಿ 3 ಇದೆ ಪ್ಲಸ್ n minus 1 into 7. ಯಾಕಂತಂದ್ರೆ ಇಲ್ಲಿ d ನಮಗೆ 7 ಬರ್ತಾ ಇದೆ. 3 ಪ್ಲಸ್ 7 into n 7n ಇಲ್ಲಿ ಮೈನಸ್ ಇದೆ. ಸೊ ಇಲ್ಲಿ ಪ್ಲಸ್ ಪ್ಲಸ್ ಮೈನಸ್ ಮೈನಸ್ 7 ನೋಡಿ 3 ರಲ್ಲಿ 7 ಹೋಗುತ್ತಾ? ಹೋಗೋದಿಲ್ಲ. 7 ರಲ್ಲಿ 3 ಹೋಗುತ್ತಾರ. ಸೊ ಇದು 7 ರಲ್ಲಿ 3 ಹೋದ್ರೆ 4. ಯಾವ 4? ಮೈನಸ್ 4 ಪ್ಲಸ್ 7n. ಸೊ ಇದು ನಮ್ಮ an ಎರಡನೇ ಶ್ರೇಣಿಯ an. ಇದು ಒಂದನೇ ಶ್ರೇಣಿಯ an. ಈ ಎರಡು an ಗಳು ಸಮನಾಗಿರ್ತಾವೆ. ಯಾವಾಗ ಅಂತಂದ್ರೆ ಅವಾಗ ಈ n ಬೆಲೆ ನಮಗೆ ಸಿಗುತ್ತೆ. ಸೊ ಈಗ ನೋಡೋಣ an ಎರಡು an ಗಳನ್ನ ಸಮ ಅಂತ ಹೇಳಿದ್ದಾರೆ. ಸೊ ಏನಿದೆ ಈಗ 61 ಪ್ಲಸ್ 2n ಈಕ್ವಲ್ ಟು ಮೈನಸ್ 4 ಪ್ಲಸ್ 7n. ಸೊ n ಬೆಲೆಗಳನ್ನ ಒಂದು ಕಡೆ ತಗೊಂಡ್ಕೊಳ್ಳೋಗಿ ಸಂಖ್ಯೆಗಳನ್ನ ಒಂದು ಕಡೆ ತಗೊಂಡ್ಕೊಳ್ಳೋಣ. 61 ಪ್ಲಸ್ 4 ಈಕ್ವಲ್ ಟು 7n. ಈ 2 4 ಕಡೆ ಹೋದ್ರೆ ಮೈನಸ್ 2n ಆಗುತ್ತೆ. ಸೊ 65 ಈಕ್ವಲ್ ಟು 7n ನಲ್ಲಿ 2n ಹೋದ್ರೆ 5n ಉಳಿತಾ ಇದೆ. ಸೊ n ಬೆಲೆ ಏನಾಗುತ್ತೆ ನೋಡಿ, ಈ 5 ಅನ್ನ ಈ ಕಡೆ ತೆಗೆದುಕೊಂಡು ಬಂದ್ಬಿಡ್ತೀನಿ. ಸೊ ನಮಗೆ 65/5 ಈಕ್ವಲ್ ಟು n. n ಈಕ್ವಲ್ ಟು 5 ಒಂದಿಲೆ 5 13. ಸೊ n ಈಕ್ವಲ್ ಟು ಎಷ್ಟು ಬರ್ತಾ ಇದೆ ನಮ್ಗೆ ಇಲ್ಲಿ 13 ಉತ್ತರ. ಸೊ n ನ ಯಾವ ಬೆಲೆ? n ನ 13ನೇ ಪದಕ್ಕೆ ಈ ಎರಡೂ ಶ್ರೇಣಿಗಳ an ಪದವು ಸಮನಾಗಿರುತ್ತದೆ. ಅರ್ಥ ಆಯ್ತಲ್ಲ? ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಮಾಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ. 14ನೇ ಪ್ರಶ್ನೆ. ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ ಮೊದಲು ನಾವು ಬರೆದುಕೊಳ್ಳೋಣ. 3ನೇ ಪದ ಕೊಟ್ಟಿದ್ದಾರೆ, ಅದು a3. ಎಷ್ಟಿದೆ a3? 14. ಸೊ a3 ಅನ್ನೋದನ್ನ ನಾವು a ಮತ್ತು d ರೂಪದಲ್ಲಿ ಬರೆಯೋಣ. ಅಂದ್ರೆ a ಪ್ಲಸ್ 2d ಈಕ್ವಲ್ ಟು 14. ಇದು ನಮ್ಮ ಒಂದನೇ ಸಮೀಕರಣ. ಸೊ ಮುಂದುವರೆದವರು ಹೇಳ್ತಾ ಇದ್ದಾರೆ 7ನೇ ಪದವು ಅಂದ್ರೆ a7 ಈಕ್ವಲ್ ಟು 5ನೇ ಪದಕ್ಕಿಂತ 12 ಹೆಚ್ಚಾಗಿದೆ ಅಂತಂದ್ರೆ a5 ಪ್ಲಸ್ 12. ಸೊ ಇಲ್ಲಿ ಏನಾಗ್ತಾ ಇದೆ? a7 ಯಾವ ರೀತಿ ಬರೀತೀವಿ ನಾವು? a ಪ್ಲಸ್ 6d ಈಕ್ವಲ್ ಟು ಇದನ್ನ a ಪ್ಲಸ್ 4d ಪ್ಲಸ್ 12. ಸೊ ಇಲ್ಲಿ ನೋಡಿ a ಇದೆ, ಇದು ಈಕ್ವಲ್ ಟು a. ಸೊ a ನ ನಾವೇನಾದ್ರೂ ಒಂದು ಬದಿಗೆ ತೆಗೆದುಕೊಂಡು ಹೋದ್ರೆ ಅದು ನಮಗೆ 0 ಆಗುತ್ತೆ. ಈ a ಎಡ ಬದಿಗೆ ಬಂದ್ರೆ a ಮೈನಸ್ a ಆಗುತ್ತೆ. ಅದು ಆಟೋಮೆಟಿಕಲಿ ನಮಗೆ 0 ಕೊಡುತ್ತೆ. ಅದನ್ನ ನಾವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತೀವಿ. ಉಳಿದಿರೋದ್ರಲ್ಲಿ 6d. ಸೊ 6d ಆ 4d ಅನ್ನು ನಾವು ಬಲಕ್ಕೆ ಎಡಕ್ಕೆ ತೆಗೆದುಕೊಂಡು ಬಂದ್ರೆ ಅದು ಮೈನಸ್ ಆಗುತ್ತೆ. ಉಳಿದಿರೋದ್ರಲ್ಲಿ 12. ಸೊ 6d ಅಲ್ಲಿ 4d ಹೋದ್ರೆ 2d ಈಕ್ವಲ್ ಟು 12. d ಈಕ್ವಲ್ ಟು 12/2. 2 ಬಂದಲೇ 2 ಆಗಲೇ ನಮ್ಗೆ ಏನ್ ಸಿಗ್ತಿಲ್ಲ? d ಈಕ್ವಲ್ ಟು 6 ಸಿಗ್ತಾ ಇದೆ. ಸೊ ಈ d 6 ಸಿಗ್ತಾ ಇದೆಯಲ್ಲ, ಈ d ಅನ್ನು ನಾವು ಸಮೀಕರಣ 1ರಲ್ಲಿ ತುಂಬಬಹುದು. ಸಮೀಕರಣ 1ರಲ್ಲಿ ಏನಿದೆ? ಸಮೀಕರಣ 1 a ಪ್ಲಸ್
14 ಹೌದಾ. ಸೊ ಇದರಲ್ಲಿ a ಪ್ಲಸ್ 2 ಇಂಟು ಡಿ ಎಷ್ಟು ಬಂದಿದೆ? 6 ಬಂದಿದೆ. ಸೊ ಈ 6 ಅನ್ನು ಮಾಡಿ ತುಂಬಿದ್ರೆ ನಮಗೆ ಬರುವಂತ ಉತ್ತರ a ಪ್ಲಸ್ 6 ಎರಡರಲ್ಲಿ 12 ಈಕ್ವಲ್ ಟು 16. 12 ಅನ್ನು ನಾವು ಬಲಕ್ಕೆ ತೆಗೆದುಕೊಂಡು ಹೋದ್ರೆ a ಈಕ್ವಲ್ ಟು ಏನು ಸಿಗುತ್ತೆ ನಮಗೆ? 16 ಮೈನಸ್ 12. a ಈಕ್ವಲ್ ಟು 16 12 ಅಂದ್ರೆ 4. ನಮ್ಮ ಮೊದಲ ಪದ ಸಿಕ್ತು, ಅದು 4. ಅವ್ರೇನ್ ಹೇಳಿದ್ದಾರೆ? ಸಮಾಂತರ ಶ್ರೇಣಿ ಕಂಡುಹಿಡಿಯ ಅಂತ ಇದ್ದಾರೆ. ಸಮಾಂತರ ಶ್ರೇಣಿ ಕಂಡುಹಿಡಿಯೋದು ಅಂತಂದ್ರೆ ಅಟ್ಲೀಸ್ಟ್ ಮೊದಲ 4 ಪದಗಳನ್ನು ನೀವು ಬರಿಬೇಕಾಗ್ತದೆ. ಸೊ ಇದು ನೋಡಿ, ನೀವು ಮೊದಲ ಪದ 4 ಬಂತು, ಡಿ 6 ಇದೆ. ಸೊ ಮೊದಲ 4 ಪದಗಳನ್ನು ನೀವು ಆರಾಮಾಗಿ ಬರೀಬಹುದು. ಸೊ ಇಲ್ಲಿ a2 ಏನಿದೆ? a ಪ್ಲಸ್ ಡಿ. a ಏನಿದೆ? 4 ಪ್ಲಸ್ 6. 4 ಪ್ಲಸ್ 6 ಎಷ್ಟು ಬರ್ತಾ ಇದೆ ನಮ್ಮ ಉತ್ತರ? a2 ಈಕ್ವಲ್ ಟು 10. ಅದೇ ರೀತಿ a3 ಗೆ ನಾವು a2 ಪ್ಲಸ್ b 10 ಪ್ಲಸ್ 6 16. a4 16 ಪ್ಲಸ್ 6 22. ಸೊ ನಾವು ಬೇಕಾಗಿರುವಂತಹ ಸಮಾಂತರ ಶ್ರೇಣಿಗಳು ಯಾವ್ಯಾವು ಇಲ್ಲಿ ಬರಬಹುದು. ಸಮಾಂತರ ಶ್ರೇಣಿಗಳು ಬೇಕಾಗಿರುವ ಸಮಾಂತರ ಶ್ರೇಣಿ 4 10 16 22. ಸೊ ಇದು ನಮ್ಮ ಸಮಾಂತರ ಶ್ರೇಣಿ. ನಮ್ಮ 17ನೇ ಪ್ರಶ್ನೆಯಲ್ಲಿ ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ. ಆ ಸಮಾಂತರ ಶ್ರೇಣಿಯ ಕೊನೆಯಿಂದ ಆರಂಭಿಸಿ 20ನೇ ಪದ ಕಂಡುಹಿಡಿಯಿರಿ. ಸೊ ನೋಡಿ, ಈಗ ಕೊನೆಯಿಂದ ಆರಂಭಿಸಬೇಕಾಗಿತ್ತು ಅಂತಂದ್ರೆ ಮೊದಲು ನಮಗೆ ಕೊನೆಯ ಪದ ಬೇಕು. ಹೌದು, ಕೊಟ್ಟಿದ್ದಾರೆ. ಕೊನೆಯ ಪದ ಯಾವುದು? 253. ಆ ಕೊನೆಯ ಪದ ಎಷ್ಟನೇ ಪದ ಅಂತಂದ್ರೆ ನಾವು ಏನ್ ಕಂಡುಹಿಡಬೇಕಿಲ್ಲ? ಪದಗಳ ಸಂಖ್ಯೆ ಅಂತಂದ್ರೆ ಮೊದಲು n ಕಂಡುಹಿಡಿಯಬೇಕು. ಓಕೆ, ಈ n ಕಂಡುಹಿಡಬೇಕಾಗಿತ್ತು ಅಂತಂದ್ರೆ ನಮ್ಗೆ ಯಾವ ಸೂತ್ರ ಬರೀಬೇಕು? an ಸೂತ್ರ. an ಈಕ್ವಲ್ a ಪ್ಲಸ್ n ಮೈನಸ್ 1 ಇಂಟು ಡಿ. ನೋಡಿ, ನಮಗೆ an ಏನಿದೆ ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ ಬರ್ಕೊಂಡು ಹೋಗ್ತೀನಿ. an ಈಕ್ವಲ್ ಟು 253. ಓಕೆ, a ಏನಿದೆ? 3. a ಈಕ್ವಲ್ ಟು 3. ಮುಂದೆ n ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಯಬೇಕು. ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಯಾವ ರೀತಿ ಸಾಮಾನ್ಯ ವ್ಯತ್ಯಾಸ? ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳೆದರೆ. ಸೊ ಎರಡನೇ ಪದ ಇದೆ 8 ಮೈನಸ್ 3. ಸೊ 8ರಲ್ಲಿ 3 ಅಂದ್ರೆ 5. ಸೊ ನಮ್ಮ ಡಿ ಏನ್ ಬರ್ತಿಲ್ಲ? 5 ಬರ್ತಾ ಇದೆ. ಸೊ ನೋಡು, ಈ ಸೂತ್ರದಲ್ಲಿ ತುಂಬಾಗಿದೆ. an ಎಷ್ಟಿದೆ? 253 ಈಕ್ವಲ್ ಟು a ಇದೆ 3 ಇದೆ ಪ್ಲಸ್ n ಗೊತ್ತಿಲ್ಲ ಮೈನಸ್ 1. ಡಿ ಎಷ್ಟಿದೆ? 5. 3 ನಾವು ಎಡಕ್ಕೆ ತೆಗೆದುಕೊಂಡು ಬಂದ್ರೆ ಮೈನಸ್ ಆಗುತ್ತೆ. 253 ಮೈನಸ್ 3 ಈಕ್ವಲ್ ಟು n ಮೈನಸ್ 1 ಇಂಟು 5. 253ರಲ್ಲಿ 3 ಹೋದ್ರೆ 250. ಸಿ ಇಲ್ಲಿ 5 ಗುಣಾಕಾರ ಮಾಡ್ತಾ ಇದೆ, ಅದು ನಾವು ಎಡಕ್ಕೆ ತೆಗೆದುಕೊಂಡ್ರೆ ಅದು ಭಾಗಾಕಾರ ಮಾಡುತ್ತೆ. ಈಕ್ವಲ್ ಟು n ಮೈನಸ್ 1. ನೋಡಿ, ಬದಲೇ 250. ಸೊ ನಮ್ಗೆ ಎಷ್ಟಿತ್ತು? 50 ಸಿಗ್ತಾ ಇದೆ ಎಡಕ್ಕೆ. ಸೊ ಬಲಕ್ಕೆ n ಮೈನಸ್ 1 ಇದೆ. ಆ n ಮೈನಸ್ 1 ಅಲ್ಲಿ ಮೈನಸ್ 1 ನಾವು ಎಡಕ್ಕೆ ತೆಗೆದುಕೊಂಡು ಬಂದ್ರೆ ಪ್ಲಸ್ 1 ಆಗುತ್ತೆ. n ಈಕ್ವಲ್ ಟು ಎಷ್ಟು ಬರುತ್ತೆ ನಮ್ಗೆ? n ಈಕ್ವಲ್ ಟು 51 ಬರ್ತಾ ಇದೆ. ಈಗ ನಮಗೆ n ಈಕ್ವಲ್ ಟು 51 ಬಂತು. ಸೊ ನಮಗೆ ಏನ್ ಬೇಕಾಗಿದೆ? ಕೊನೆಯಿಂದ ಆರಂಭಿಸಿ, ಅಂದ್ರೆ ಈ 51ರಿಂದ ರಿವರ್ಸ್ ಬರಬೇಕು. 51ರಿಂದ ನಾವು ರಿವರ್ಸ್ ಬರಬೇಕು. ಸೊ ಎಷ್ಟನೇ ಪದಕ್ಕೆ? 20ನೇ ಪದಕ್ಕೆ. ಸೊ ನೋಡಿ, 51ರಿಂದ ನಾವು 20ನೇ ಪದಕ್ಕೆ ಬರಬೇಕಾಗಿತ್ತಂದ್ರೆ ಯಾವ ರೀತಿ ಕಂಡುಹಿಡಿಯಬೇಕು? ನಾವು ಒಂದಷ್ಟು ತಪ್ಪನ್ನು ಮಾಡ್ತೀವಿ. ಯಾವ ತಪ್ಪಪ್ಪ ಅಂದ್ರೆ 51ರಲ್ಲಿ 20ಅನ್ನ ಕಳೆದು ಬಿಡ್ತೀವಿ. ಅದು ನಮ್ಮ ತಪ್ಪು. 51ರಲ್ಲಿ 20ನೇ ಪದ ಬೇಕಾಗಿದೆ ಅಂತಂದ್ರೆ 20 ನಾವು ಕಳೆಯಬಾರದು. ಅದಕ್ಕೆ ಹಿಂದಿನ 19. ಸೊ 51ರಲ್ಲಿ 19 ಕಳೆದ್ರೆ ನಮಗೆ 20ನೇ ಪದ ಸಿಗುತ್ತೆ. ಸೊ ಕೊನೆಯಿಂದ 20ನೇ ಪದ, ಕೊನೆಯಿಂದ 20ನೇ ಪದ. ಸೊ ಕೊನೆಯಿಂದ 20ನೇ ಪದ ಅಂದ್ರೆ 51 ಮೈನಸ್ 19 ಅಂದ್ರೆ 19 ಪದಗಳನ್ನು ಬಿಟ್ಟು 19 ಆಗಿಂದ ಬರೋದೇ 20ನೇ ಪದ. ಸೊ 51ರಲ್ಲಿ 19 ಅಂದ್ರೆ
32ನೇ ಪದ. ಸೊ ಇಲ್ಲಿ ನಮಗೆ A32 ಕಂಡುಹಿಡಿದ್ವಿ ಅಂತಂದ್ರೆ ನಮಗೆ ಕೊನೆ 20ನೇ ಪದ, ಕೊನೆಯಿಂದ 20ನೇ ಪದ ಸಿಗುತ್ತೆ. A32 ಅಂತಂದ್ರೆ ನಮಗೆ ಯಾವ ಫಾರ್ಮುಲಾ ಉಪಯೋಗಿಸುತ್ತೆ? A ಪ್ಲಸ್ n ಮೈನಸ್ 1 ಇಂಟು D. ಸೊ A ಏನಿದೆ ನಮಗೆ 3 ಇದೆ, ಪ್ಲಸ್ n ಎಷ್ಟಿದೆ? 32 ಇದೆ, ಮೈನಸ್ 1 ಇಂಟು D. D ಎಷ್ಟಿದೆ? 5 ಇದೆ. ಸೊ 3 ಪ್ಲಸ್ 32 ಮೈನಸ್ 1 ಅಂತಂದ್ರೆ 31 ಇಂಟು 5. ಸೊ ಮೊದಲು ಗುಣಾಕಾರ ಮಾಡಿ. 5 ಅಂದ್ರೆ 5, 5 ಮೂರಲೆ 15. ಸೊ ನಮ್ಗೆ ಎಷ್ಟು ಬರ್ತಾ ಇದೆ? ಇಲ್ಲಿ 3 ಕೂಡಿಸಿದ್ರೆ 158. ಸೊ ಇದೇನು ಮೊದಲಿಂದ ಹೋದ್ರೆ 32ನೇ ಪದ, ಕೊನೆಯಿಂದ ಬಂದ್ರೆ 20ನೇ ಪದ. ಸೊ ನೀವು ಲಾಸ್ಟ್ಗೆ ಇಲ್ಲೇ ರಿಸಲ್ಟ್ ಬರೀಬೇಕು, ಕನ್ಕ್ಲೂಷನ್. ಏನ್ ಕನ್ಕ್ಲೂಷನ್ ಬರೀಬೇಕು? ಕೊನೆಯಿಂದ ಆರಂಭಿಸಿ 20ನೇ ಪದ ಒಂದು 158. ಗೊತ್ತಾಯ್ತಲ್ಲ? ಇನ್ನೊಮ್ಮೆ ಮಾಡಿ. ಸೊ ಅವಾಗ ನಿಮಗೆ ಇದು ಅರ್ಥ ಆಗುತ್ತೆ. 18ನೇ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಸನ್ನಿವೇಶವನ್ನು ಸರಿಯಾಗಿ ನಾವು ಸಂಖ್ಯೆಗಳಲ್ಲಿ ಬರೆದುಕೊಳ್ಳೋಣ. ಯಾವ ರೀತಿ ಕೊಟ್ಟಿದ್ದಾರೆ? 4ನೇ ಪದ ಮತ್ತು 8ನೇ ಪದಗಳ ಮೊತ್ತ ಅಂದ್ರೆ A4 4ನೇ ಪದ, 8ನೇ ಪದ A8, ಆ ಎರಡೂಗಳನ್ನು ಕೂಡಿಸಿದಾಗ ಮೊತ್ತ 24 ಬರ್ತಾ ಇದೆ. ಅದೇ ರೀತಿ 6ನೇ ಪದ ಮತ್ತು 10ನೇ ಪದಗಳ ಮೊತ್ತ ಅಂದ್ರೆ A6 ಪ್ಲಸ್ A10. ಸೊ ಈ ಎರಡನ್ನೂ ಕೂಡಿಸಿದಾಗ ನಮಗೆ 44 ಬರ್ತಾ ಇದೆ. ಹಾಗಾದರೆ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಾವೀಗ ಇದನ್ನ A4 ಮತ್ತು A8 ನ ಯಾವ ರೀತಿ ಬರೀಬಹುದು? A ಮತ್ತು D ಗಳ ರೂಪದಲ್ಲಿ. ಇಲ್ಲಿ A4 ಇದೆ. A4 ಅನ್ನೋದನ್ನ ನಾವು A ಮತ್ತು D ಅಂತಂದ್ರೆ ಯಾವ ರೀತಿ ಬರೀತೀವಿ? A ಪ್ಲಸ್ 3D ಪ್ಲಸ್ A8 ಇದೆ. A8 ಅನ್ನೋದನ್ನ A ಪ್ಲಸ್ 7D ಈಕ್ವಲ್ ಟು 24. ನೋಡಿ, ಈ A ಇದೆ, ಇಲ್ಲೂ A ಇದೆ. A ಪ್ಲಸ್ A 2A ಪ್ಲಸ್ 3D 7D ಎಷ್ಟಾಯ್ತು? 10D ಈಕ್ವಲ್ ಟು 24. ನಮ್ಮ ಸಮೀಕರಣ ಒಂದು ಸಿಕ್ತು. ಅಂದ್ರೆ ಒಂದು ಸಮೀಕರಣವಾಗಿ ನಾವು ಮಾರ್ಪಡಿಸಿಕೊಳ್ಳಬೇಕು. ಇದನ್ನ A6 ಮತ್ತು A10. A6 ಯಾವ ರೀತಿ ಬರೀಬಹುದು? A ಪ್ಲಸ್ 5D ಪ್ಲಸ್ A10 ಯಾವ ರೀತಿ ಬರೀಬಹುದು? A ಪ್ಲಸ್ 9D ಈಕ್ವಲ್ ಟು 44. ನೋಡಿ, ಇಲ್ಲಿ A ಮತ್ತು ಇಲ್ಲಿ ಒಂದು A ಇದೆ. A ಪ್ಲಸ್ A 2A ಪ್ಲಸ್ 5D ಪ್ಲಸ್ 9D ಎಷ್ಟಾಯ್ತು? 14D ಆಯಿತು ಈಕ್ವಲ್ ಟು 44. ಇದು ನಮ್ಮ ಎರಡನೇ ಸಮೀಕರಣ. ಈಗ 1 ಮತ್ತು 2 ಸಮೀಕರಣಗಳನ್ನು ನಾವು ಸಂಕ್ಷಿಪ್ತಗೊಳಿಸಬೇಕು. ಸಂಕ್ಷಿಪ್ತಗೊಳಿಸೋದಂದ್ರೆ ಯಾವ ರೀತಿ ಅಂತ ಹೇಳಿದ್ದೆ ನಾನು? ಒಂದರಲ್ಲಿ ಇನ್ನೊಂದನ್ನ ಕಳೆಯೋದು, ವ್ಯವಕಲನ ಮಾಡೋದು. ಸೊ ಈಗ ನಾನು ಎರಡನೇ ಸಮೀಕರಣದಲ್ಲಿ ಒಂದೇ ಸಮೀಕರಣವನ್ನು ಕಳಿತೀನಿ. ಸೊ 2A ಪ್ಲಸ್ 14D ಈಕ್ವಲ್ ಟು 44. 2A ಪ್ಲಸ್ 10D ಈಕ್ವಲ್ ಟು 24. ಸೊ ನಾವೀಗ ವ್ಯವಕಲನ ಮಾಡ್ತಾ ಇದ್ದೀವಿ. ವ್ಯವಕಲನ ಅಂತಂದ್ರೆ ಏನಾಗ್ತಿದೆ? ನಮ್ದು ಎರಡನೇ ಸಮೀಕರಣದ ಚಿಹ್ನೆಗಳು ಬದಲಾವಣೆ ಆಗ್ತವೆ. ಇಲ್ಲಿ ಪ್ಲಸ್ ಮೈನಸ್ ಆಗುತ್ತೆ, ಏನಿಲ್ಲ ಪ್ಲಸ್ ಇರುತ್ತೆ, ಪ್ಲಸ್ ಮೈನಸ್ ಆಗುತ್ತೆ, ಅಲ್ಲಿ ಪ್ಲಸ್ ಅದು ಸಹ ಮೈನಸ್ ಆಗುತ್ತೆ, ಇಲ್ಲಿಯೂ ಸಹ ಪ್ಲಸ್ ಇದ್ದು ಮೈನಸ್ ಆಗುತ್ತೆ. 2A ಗೆ 2A ಹೋದ್ರೆ 0, ನಮಗೆ ಇಲ್ಲಿ 0 ಬರ್ತಾ ಇದೆ. 14D ಯಲ್ಲಿ 10D ಹೋದ್ರೆ ಇಲ್ಲಿ 4D ಬರ್ತಾ ಇದೆ ಈಕ್ವಲ್ ಟು 44 ನಲ್ಲಿ 24 ಹೋದ್ರೆ ನಮಗೆ ಇಲ್ಲಿ 20 ಸಿಗ್ತಾ ಇದೆ. ಸೊ ಇಲ್ಲಿ 4D ಈಕ್ವಲ್ ಟು 25. ಅಂದ್ರೆ D ಯ ಬೆಲೆ ಏನಾಗುತ್ತೆ? D ಈಕ್ವಲ್ ಟು 20/4. ಸೊ 20/4 ಅಂತಂದ್ರೆ 4 ಒಂದಲೇ 4 ಐದಲೇ D ಈಕ್ವಲ್ ಟು 5. ಸೊ ನಾವು ಈಗ ಏನ್ ಮಾಡಬೇಕು? ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಕ್ತು. ಈಗ ಮೊದಲ ಪದ ಕಂಡುಹಿಡಿಯಬೇಕು. ಸೊ ಮೊದಲ ಪದ ಅಂತ ಏನ್ ಮಾಡಬೇಕು? ಯಾವುದಾದ್ರೂ ಒಂದು ಸಮೀಕರಣದಲ್ಲಿ D ಬೆಲೆಯನ್ನು ತುಂಬೋಣ. ಸೊ ನಾವು ಒಂದೇ ಸಮೀಕರಣ ತಗೋತೀನಿ. ಇಲ್ಲಿದೆ 2A ಪ್ಲಸ್ 10D ಈಕ್ವಲ್ ಟು 24 ಇದೆ. ಸೊ D ಬೆಲೆ ತುಂಬೋಣ. ಸೊ 2A ಪ್ಲಸ್ 10 ಇಂಟು 5 ಈಕ್ವಲ್
24. 2a ಇಲ್ಲಿ 10 ಇದೆ 50 50 ನಾನು ಬಲಕ್ಕೆ ತಂದುಕೊಂಡು ಹೋದ್ರೆ 24 ಮೈನಸ್ 50 ಬರ್ತಾ ಇದೆ. ಸೊ 2a 24 ರಲ್ಲಿ 50 ಹೋಗಲ್ಲ, ಆದ್ರೆ 50 ರಲ್ಲಿ 24 ಹೋಗುತ್ತೆ. ಸೊ 50 ರಲ್ಲಿ 24 ಅಂದ್ರೆ 26 ಬರ್ತಾ ಇದೆ. ಸೊ ಯಾವ 26? ಮೈನಸ್ 26, ಯಾಕಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಇಲ್ಲಿ ಮೈನಸ್ ಇದೆ. ಸೊ a ಮೈನಸ್ 26 ಬೈ 2. ನೋಡಿ ಇದರ ಮೊದಲೇ 13. ಸೊ ಮೊದಲ ಪದ ಏನಾಗ್ತಿದೆ? ಮೈನಸ್ 13 ಸಿಗ್ತಾ ಇದೆ. ಮೊದಲ ಪದ ಏನಾಗ್ತಿದೆ? ಮೈನಸ್ 13. ಹಾಗಿತ್ತಂದ್ರೆ ಏನ್ ಕಂಡಿದೆ ಅಂತ ಹೇಳಿದ್ರೆ ಮೊದಲ 3 ಪದಗಳನ್ನು. ಸೊ ಮೊದಲ ಪದ ಬಂತು. ಸೊ ಎರಡನೇ ಪದ ಕಂಡಿಡಿಯೋಣ. a2 ಅಂದ್ರೆ a ಪ್ಲಸ್ b. a ಇದೆ ಮೈನಸ್ 13 ಇದೆ ಪ್ಲಸ್ b. b ಎಷ್ಟು ಬಂದಿದೆ? ನಮ್ದು 5 ಬಂದಿದೆ. ಸೊ ನಮ್ಮ ಉತ್ತರ ಎಷ್ಟು ಬರುತ್ತೆ? ಮೈನಸ್ 13 ಪ್ಲಸ್ 5 ಅಂತಂದ್ರೆ ಮೈನಸ್ 8 ಬರುತ್ತೆ. ನಮ್ಮ ಎರಡನೇ ಪದ ಮೈನಸ್ 8. ಅದೇ ರೀತಿ a3 ಅಂತಂದ್ರೆ a2 ಪ್ಲಸ್ b. a2 ಇದೆ ಮೈನಸ್ 8 ಇದೆ ಪ್ಲಸ್ 5 ಬರ್ತಾ ಇದೆ. ಸೊ ಮೈನಸ್ 8 ಪ್ಲಸ್ 5 ಅಂದ್ರೆ ನಮ್ಮ ಉತ್ತರ ಏನ್ ಬರ್ತಿದೆ? ಮೈನಸ್ 3 ಬರುತ್ತೆ. ನಮ್ಮ ಮೊದಲ 3 ಪದಗಳು, ಒಂದನೇ ಪದ ಮೈನಸ್ 13, ಎರಡನೇ ಪದ ಮೈನಸ್ 8, ಮೂರನೇ ಪದ ಮೈನಸ್ 3. ಈ ತರನಾಗಿ ನಾವು ಬರೀಬೇಕಾಗುತ್ತೆ. ನೋಡಿ 19ನೇ ಪ್ರಶ್ನೆ. 19ನೇ ಪ್ರಶ್ನೆಯಲ್ಲಿ ಅವರು ಒಂದು ವಾರ್ಷಿಕ ಸಂಬಳ, ಒಬ್ಬನ ವಾರ್ಷಿಕ ಸಂಬಳ ಕೊಟ್ಟಿದ್ದಾರೆ. ಮೊದಲ ವಾರ್ಷಿಕ ಸಂಬಳ ಎಷ್ಟಿದೆ? 5,000 ಇದೆ. ಮೊದಲ ವಾರ್ಷಿಕ ಅಂತ ಹೇಳಿದ್ರೆ ಅಂದ್ರೆ 1ನೇ ವರ್ಷದ ಅಮೌಂಟ್. ಸೊ ಅದು 1ನೇ ವರ್ಷ ಶಾಲರಿ ಲೈನ್ ಕೊಟ್ಟಿದ್ದೀನಿ, A1 ಅಂತ ಕೊಡ್ತೀನಿ ಅಥವಾ A ಅಂತ ಹೇಳ್ತೀನಿ. ಅದು 5,000. ಸೊ ವರ್ಷ ಅಂದ್ರೆ ಹೆಚ್ಚುವರಿ ಬರುತ್ತೆ, ಅಂದ್ರೆ ಬೋನಸ್ ಬರ್ತಾರೆ ಅಥವಾ ಹೆಚ್ಚಿಗೆ ಮಾಡ್ತಾರೆ ಅಂತಂದ್ರೆ ಎಷ್ಟು ಹೆಚ್ಚಿಗೆ ಮಾಡ್ತಾರೆ? 200 ರೂಪಾಯಿಗಳನ್ನ ಹೆಚ್ಚಿಗೆ ಮಾಡ್ತಾರೆ. ಅಂದ್ರೆ ಹೆಚ್ಚಿಗೆ ಬರೋದೇನಿಲ್ಲ, ನಮ್ದು 200 ರೂಪಾಯಿದು ನಮ್ಮ ಸಾಮಾನ್ಯ ವ್ಯತ್ಯಾಸ ಬಿ. ಇನ್ನು ಯಾವ ವರ್ಷದಲ್ಲಿ ಅವರ ಸಂಬಳ 7,000 ಆಗುತ್ತದೆ? ಅಂದ್ರೆ ಯಾವ ವರ್ಷದಲ್ಲಿ ಅಂತಂದ್ರೆ ಎಷ್ಟನೇ ವರ್ಷಕ್ಕೆ ಅನ್ನೋದು ನಮ್ಮಲ್ಲಿನ ಎನ್ ಅನ್ನ ನಾವು ಕಂಡುಹಿಡಿಯಬೇಕು. ಸೊ ಕೊನೆಗೆ ಬರುವುದು ಎಷ್ಟು ಅಮೌಂಟ್? ಆ ಎನ್ ವರ್ಷದಲ್ಲಿ 7,000 ಬರ್ತಾ ಇದೆ. ಅಂದ್ರೆ ಏನಾಗ್ತದೆ ಇಲ್ಲಿ ಎನ್ ಆಯ್ತು 7,000 ರೂಪಾಯಿ. ಸೊ ಈಗ ಎನ್ ಸೂತ್ರವನ್ನು ಹಾಕಿ ಮತ್ತು ಎನ್ ಅನ್ನ ಕಂಡುಹಿಡಿಯಿರಿ. ಏನಿದೆ ನಮ್ದು? ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎನ್ ಕೊಟ್ಬಿಟ್ಟಿದ್ದಾರೆ 7,000. ಎ ಎಷ್ಟಿದೆ? 5,000 ಪ್ಲಸ್ ಎನ್ ಗೊತ್ತಿಲ್ಲ, ಅದೇ ರೀತಿ ಡಿ ಗೊತ್ತು 2. ಓಕೆ, 5,000 ಅನ್ನು ಎಡಕ್ಕೆ ತೆಗೆದುಕೊಂಡು ಬನ್ನಿ. ಸೊ ಅದೇನಾಗುತ್ತೆ? 7,000 ಮೈನಸ್ 5,000 ಈಕ್ವಲ್ ಟು ಎನ್ ಮೈನಸ್ 1 ಇಂಟು 2. ಸೊ 7,000ರಲ್ಲಿ 5,000 ಅಂದ್ರೆ 2,000 ಉಳಿತಾ ಇದೆ. ಸೊ 2,000 ಈ ಸೈಡ್ ಇದೆ ಇಂಟು 200 ಇದೆಯಲ್ಲ, ಅದನ್ನ ನಾವು ಎಡಕ್ಕೆ ತೆಗೆದುಕೊಂಡು ಬಂದದ್ದು ಭಾಗಾಕಾರ ಆಗುತ್ತೆ. ಸೊ ಇಲ್ಲಿ ಎನ್ ಮೈನಸ್ 1 ಅಷ್ಟೇ ಉಳಿಯುತ್ತೆ. ಸೊ 2,000 ಹೋಯಿತು, 2 1 2 10. ಸೊ ಇಲ್ಲಿ ನೋಡಿ ಮೈನಸ್ 1 ಇದೆ, ಈ ಕಡೆ 10 ಇದೆ. ಮೈನಸ್ 1 ನಾವು ಎಡಕ್ಕೆ ತೆಗೆದುಕೊಂಡು ಬಂದ್ರೆ ಎನ್ ಈಕ್ವಲ್ ಟು 10 ಮೈನಸ್ ಇದು ಆ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ. ಸೊ ಎನ್ ಈಕ್ವಲ್ ಟು 11. ನೋಡಿ 11 ಎನ್ ಅನ್ನೋದು 11 ಸಿಕ್ತಂದ್ರೆ 11ನೇ ವರ್ಷಕ್ಕೆ ಅವರ ಸ್ಯಾಲರಿ ಎಷ್ಟಾಗಿರುತ್ತೆ? 7,000 ಆಗಿರುತ್ತೆ. ಸೊ ನೀವು ಇಲ್ಲಿ ಬರೀಬಹುದು 11ನೇ ವರ್ಷದಲ್ಲಿ ಅವರ ಸಂಬಳ 7,000 ಆಗುತ್ತದೆ ಅಂತ ಬರೀಬಹುದು. ಇನ್ ಕೇಸ್ ಅವರು ಇಶ್ವಿ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 1995 ಕೊಟ್ಟಿದ್ದಾರೆ. ಸೊ 1995ರಲ್ಲಿ 5,000 ಇದೆ. ಸೊ ಇದಕ್ಕೆ ನಾವೇನು ಕೊಡಿಸ್ಬೇಕು? 11 ಕೊಡಿಸಿದ್ರೆ 5 ಪ್ಲಸ್ 1 6, 9 ಪ್ಲಸ್ 1 10, 9 ಪ್ಲಸ್ 1 10. ಸೊ 2006ರಲ್ಲಿ ಅವರ ಸಂಬಳ 7,000 ಆಗುತ್ತದೆ. ನಾವು ಉತ್ತರವನ್ನು ಉಪಸಂಹಾರದ ಮೂಲಕ ಕೊನೆಯಾಗಿಸಬೇಕಾಗುತ್ತದೆ. ಕೊನೆಯ ಪ್ರಶ್ನೆ. ಇಲ್ಲಿಯೂ ಸಹ ನಾವು ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಎನ್ ಅನ್ನ ಕಂಡುಹಿಡಿಯಬೇಕು. ಸೊ ಇಲ್ಲಿ ರಾಮ್ ಕಲ್ಯಾಣ ಒಂದು ಹುಡುಗಿ ವರ್ಷದ ಮೊದಲ ವಾರ 5 ರೂಪಾಯಿ ಉಳಿಸ್ತಾಳೆ. ಅದಾದ್ಮೇಲೆ ಪ್ರತಿ ವಾರ ಅವಳು ಎಷ್ಟಕ್ಕೆ
ಉಳಿತಾಯ ಮಾಡ್ತಾ ಹೋಗ್ತಾರೆ. ₹1.75 ಅಂದ್ರೆ 1.75 ರೂಪಾಯಿಗಳನ್ನು ಉಳಿತಾಯ ಮಾಡಿ ಹಾಕ್ತಾ ಹೋಗ್ತಾರೆ. ಸೊ ಕೊನೆಯ ವಾರ ಅಂದ್ರೆ ಎಂಟನೇ ವಾರದ ಉಳಿತಾಯ ಒಟ್ಟು ಎಷ್ಟಾಗಿರುತ್ತವಾಗ ₹20.75 ಅಂದ್ರೆ 20.75 ಆಗಿರುತ್ತೆ. ಸೊ 20.75. ಸೊ ಹಾಗಿತ್ತಂದ್ರೆ ಈ ಎನ್ ಎಷ್ಟನೇ ವಾರ ಅನ್ನೋದನ್ನ ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಸೊ ಮೊದಲ ಉಳಿತಾಯ ಅಂದ್ರೆ ವಾರದ ಉಳಿತಾಯ ನಾವು A=5. ಸೊ ಪ್ರತಿ ವಾರ ಅದಕ್ಕೆ ಹೆಚ್ಚುವರಿ ಹಾಕ್ತಾ ಹೋಗುವಂತ ಉಳಿತಾಯ ಅದು ನಮ್ಮ ಸಾಮಾನ್ಯ ವ್ಯತ್ಯಾಸ ಡಿ ಆಗುತ್ತೆ 1.75. ಆಮೇಲೆ ಕೊನೆಯ ವಾರ ಅಂದ್ರೆ ಎಂಟನೇ ವಾರ ಉಳಿದಿರುವಂತಹ ರೊಕ್ಕ ಅದು AN ಎಷ್ಟಿದೆ 20.75 ಇದೆ. ಸೊ n ಕಂಡುಹಿಡಿಯಬೇಕು. ಸೊ AN ಫಾರ್ಮುಲಾದಲ್ಲಿ ಹಾಕಿ AN = A + n - 1 × D. AN ಇದೆ ₹20.75 ಅಂದ್ರೆ 20.75. ಏನಿದೆ 5 ಇದೆ ಪ್ಲಸ್ n - 1 D ಎಷ್ಟಿದೆ 1.75. ಸೊ ದಶಮಾಂಶಗಳಲ್ಲಿ ಇದೆ, ಚಿಂತೆ ಮಾಡಬೇಡಿ, ಬಹಳ ಈಸಿ ಇರುತ್ತೆ ಇದು ಸಹ. ಸೊ 20.75. ಸೊ 5 ನಾವು ಎಡಕ್ಕೆ ತೆಗೆದುಕೊಂಡು ಹೋದ್ರೆ 20.75 - 5 n - 1 × 1.75. ನೋಡಿ 20.75 ರಲ್ಲಿ 5 ಇರುತ್ತೆ. ಈ 0.75 ಇಲ್ಲ ಅಂತ ಇಟ್ಕೊಂಡ್ರು ಇಲ್ಲಿ ಒಟ್ಟು ಗರಿಷ್ಠ ಸಂಖ್ಯೆ 20 ಇದೆ ಅಂತಂದ್ರೆ ನಾವು ಪೂರ್ಣ ಸಂಖ್ಯೆ 20 ಇದೆ. 20 ರಲ್ಲಿ 5 ಅಂದ್ರೆ 15 ಉಳಿತು. ಸೊ ಇಲ್ಲಿ ಏನಾಗುತ್ತೆ 15.75 ಆಗುತ್ತೆ. ಸೊ ಇಲ್ಲಿ n - 1 × 1.75 ಇದೆ ಅಂದ್ರೆ ಇದು ಗುಣಾಕಾರ ಮಾಡ್ತಾ ಇದೆ. ಈ 1.75 ನಾವು ಎಡಕ್ಕೆ ತೆಗೆದುಕೊಂಡು ಡಿವೈಡ್ ಆಗುತ್ತೆ. ಸೊ 1.75 ಆಗಿ ಇದನ್ನ ಉಳಿಯುತ್ತೆ. ಸೊ n - 1. ನೋಡಿ ಎರಡು ಸ್ಥಾನಗಳ ಆದ ಮೇಲೆ ನಮಗೆ ಇಲ್ಲಿ ದಶಮಾಂಶ ಚಿಹ್ನೆ ಇದೆ, ಪಾಯಿಂಟ್ ಇದೆ. ಇಲ್ಲಿ ಸಹ ಎರಡು ಸಂಖ್ಯೆಗಳ ಆದ ಮೇಲೆ ದಶಮಾಂಶ ಚಿಹ್ನೆ ಇದೆ. ಸೊ ಒಂದು ಇಲ್ಲಿ ನಾವು ಡೈರೆಕ್ಟ್ ಆಗಿ ಇದನ್ನ ಬಿಟ್ಟು ಬಿಡಬಹುದು ಅಂತಂದ್ರೆ ಇದನ್ನ ಆ ಸೈಡ್ ತಗೊಂಡು ಬಿಟ್ಟಂದ್ರೆ ಮೇಲೆ ಮತ್ತು ಕೆಳಗಡೆ ಎರಡು ಸ್ಥಾನಗಳನ್ನ ಸ್ಥಾನ ಪಲ್ಲಟ ಮಾಡಿದ್ರೆ ನಮಗೆ ಇಲ್ಲಿ 1575 ಬರುತ್ತೆ, ಇಲ್ಲಿ 175 ಬರುತ್ತೆ. ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಏನ್ ಮಾಡಬೇಕು, ಅಂಶ ಮತ್ತು ಛೇದಗಳಿಗೆ 100 ರಿಂದ ಭಾಗಿಸಿ. 100 ಯಾಕೆ 2 ಸೊನ್ನೆಗಳು ಬರ್ತಾ ಇದೆ, ಇಲ್ಲಿ 2 ಸ್ಥಾನಗಳಿವೆ. ಆ 2 ಸ್ಥಾನಗಳನ್ನ ನಾವು ತೆಗಿಬೇಕಾಗಿತ್ತು ಅಂತಂದ್ರೆ 100 ರಿಂದ ಅಂಶ ಮತ್ತು ಛೇದಗಳನ್ನ ಗುಣಿಸಬೇಕಾಗುತ್ತೆ. ಸೊ ನಾವು ಅವಾಗ ಏನಾದ್ರು ನಾವು ಅಂಶ ಮತ್ತು ಛೇದಗಳನ್ನ 100 ರಿಂದ ಗುಣಿಸಿದಾಗ ನಮಗೆ ಇಲ್ಲಿ 1575 ಬರ್ತಾ ಇದೆ, ಡಿವೈಡೆಡ್ ಬೈ 175 ಸಿಗುತ್ತೆ. ಈಕ್ವಲ್ ಟು n - 1. 5 ರಿಂದ ಭಾಗಿಸೋಣ. 5 3 15, 2 ಉಳಿತಾ ಇದೆ ಅಂದ್ರೆ 25 ಆಯ್ತು. 5 5 25. ಇಲ್ಲಿ ಮೇಲ್ಗಡೆ 5 3 5 ಮತ್ತೆ ಇಲ್ಲಿ 5 ಹೋಗ್ತಾ ಇದೆ. ಸೊ ನೋಡಿ 35 ಇದೆ, ಇಲ್ಲಿ 3 1 5 ಇದೆ. ಸೊ ಮತ್ತೆ 5 ರಿಂದ ಭಾಗಿಸೋಣ. 5 7 5 6 30 1 ಉಳಿತು. ಸೊ 15 ಆಯ್ತು ಅಂದ್ರೆ 3 ಆಯ್ತು. 63/7 ಬರ್ತಾ ಇದೆ. n - 1. 7 ಬಂದ್ಮೇಲೆ 9. ಸೊ 9 ಉಳಿತು, -1 ಈ ಕಡೆ ಬಂದ್ರೆ +1 ಆಗುತ್ತೆ. n = 10. ಸೊ ಎಷ್ಟನೇ ವಾರ ನಮ್ಗೆ ₹20.75 ಸಿಗುತ್ತೆ? 10ನೇ ವಾರ ನಮಗೆ ₹20.75 ಸಿಗುತ್ತೆ.